ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಇಷ್ಟು ದೊಡ್ಡ ಕಾಮಗಾರಿಯನ್ನ ಪರಿಹಾರವನ್ನ ಕೊಡದೆ ಕೇವಲ ಭರವಸೆಯಲ್ಲೇ ಹೇಗೆ ಆರಂಭ ಮಾಡಿದ್ರು? ನಿಜಕ್ಕೂ ಕೂಡ ಆಘಾತ ಇದು. ಹೌದು ಮಧುಕರ್, ಖಾಸಗಿ ಜಾಗೆಯಲ್ಲಿ ಯಾವುದೇ ಆದರೂ ಸರ್ಕಾರ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಅದನ್ನು ಭೂಸ್ವಾಧೀನ ಮಾಡ್ಕೋಬೇಕು ಅನ್ನುವಂಥದ್ದು ಸರ್ಕಾರದ ನಿಯಮ. ಆದರೆ ಸರ್ಕಾರದ ನಿಯಮವನ್ನೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಜಲಸಂಪನ್ಮೂಲ ಅಧಿಕಾರಿಗಳು ಗಾಳಿಗೆ ತೂರಿರುವುದು ಈಗ ಸ್ಪಷ್ಟವಾಗಿರ್ತಿರುವಂಥದ್ದು. ಮಲಪ್ರಭಾ ನದಿ ಪಾತ್ರದಲ್ಲಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಆ ಪ್ರವಾಹ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋ ದೃಷ್ಟಿಯಿಂದ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಈ ಭಾಗದ ಜನರ ಆಗ್ರಹವಾಗಿತ್ತು. ಈ ಕಾರಣಕ್ಕೆ ಹಿಂದೆ 2020ರಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಮಲಪ್ರಭಾ ನದಿ ಪಾತ್ರದಲ್ಲಿರ್ತಕ್ಕಂಥ ಹಂಪಿಹೊಳಿ ಸೇರಿದಂತೆ ಸುಮಾರು 15ಕ್ಕೂ ಅಧಿಕ ಗ್ರಾಮಗಳು ಮುಳುಗಡೆಯಾಗಿದ್ದವು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಇಲ್ಲಿ ಬೆಳಗಾವಿಗೆ ಬಂದು ವಿಸಿಟ್ ಅನ್ನು ಮಾಡಿ ರೈತರ ಬೇಡಿಕೆಗೆ ಸ್ಪಂದಿಸುವ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಅವರ ಅವಧಿಯಲ್ಲಿ ಅನುದಾನ ಬಿಡುಗಡೆ ಆಗಿತ್ತು. ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಳಿಕ ಈ ಒಂದು ಯೋಜನೆಗೆ ಚಾಲನೆ ಕೊಡಲಾಗಿದೆ. ಆದರೆ ಯೋಜನೆ ಚಾಲನೆ ಕೊಟ್ಟ ಬಳಿಕ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡದೆ ರೈತರ ಜಮೀನನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ಈಗ ಕಾಮಗಾರಿಯನ್ನು ಮಾಡ್ತಿರುವಂಥದ್ದು, ಅವರಿಗೆ ಭರವಸೆ ನೀಡಿರುವಂಥದ್ದು. ನಾವು ಮುಂದಿನ ವರ್ಷ ಇನ್ನೊಂದು ಕೆಲವೇ ದಿನಗಳಲ್ಲಿ ನಿಮಗೆ ಪರಿಹಾರ ಕೊಡಿಸಿ ನಮಗೆ ಜಾಗ ಬಿಟ್ಟುಕೊಡಿ ಅಂತ ಹೇಳಿದಾಗ ರೈತರಿಗೂ ನಮಗೂ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳನ್ನ ನಂಬಿ ಜಮೀನನ್ನು ಕೊಟ್ಟಿರುವಂಥದ್ದು. ಆದರೆ ಈಗ ಕಳೆದ 1.5-2 ವರ್ಷದಿಂದ ಕಾಮಗಾರಿ ಆರಂಭ ಆದರೂ ಕೂಡ ರೈತರಿಗೆ ಬಿಡಿಗಾಸು ಪರಿಹಾರವನ್ನು ಕೊಟ್ಟಿಲ್ಲ. ಇತ್ತ ಫಲವತ್ತಾದ ಜಮೀನನ್ನು ಕಳೆದುಕೊಂಡು ಈಗ ರೈತರು ಕಂಗಾಲಾಗಿರುವಂಥದ್ದು, ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಿರುವಂಥದ್ದು. ಏನು ವಾಣಿಜ್ಯ ಬೆಳೆಗಳನ್ನು ಅಧಿಕವಾಗಿ ಈ ಭಾಗದ ಜನರು ಬೆಳೀತಾರೆ, ಅದರಲ್ಲೂ ಕಬ್ಬು ತರಕಾರಿ ಬೆಳೆಗಳನ್ನು ಬೆಳೀತಾರೆ. ಇಂಥ ಪ್ರತಿ ವರ್ಷ 5-6 ಲಕ್ಷ ರೂಪಾಯಿ ಆದಾಯ ರೈತರಿಗೆ ಬರ್ತಾ ಇತ್ತು. ಈಗ ಆ ಆದಾಯವು ನಿಂತಿರುವಂಥದ್ದು, ಇತ್ತ ಪರಿಹಾರವು ಬರ್ತಾ ಇಲ್ಲ. ಹೀಗಾಗಿ ರೈತರು ಸಾಕಷ್ಟು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವಂಥದ್ದು. ಇನ್ನಾದರೂ ನಮಗೆ ನೀವು ಪರಿಹಾರವನ್ನು ಕೊಡದೇ ಇದ್ದರೆ ಗುತ್ತಿಗೆದಾರರು ಹಾಗೂ ಜಲಸಂಪನ್ಮೂಲ ಅಧಿಕಾರಿಗಳ ವಿರುದ್ಧ ನಾವು ಏನು ಲೋಕಾಯುಕ್ತಕ್ಕೆ ಹಾಗೂ ಪೊಲೀಸರಿಗೆ ದೂರನ್ನು ನೀಡ್ತೀವಿ ಅಂತೇಳಿ ಕೂಡ ರೈತರು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಈ 150ಕ್ಕೂ ಅಧಿಕ ಎಕರೆ ಜಮೀನನ್ನು ಈ ರೀತಿಯ ಒತ್ತುವರಿಯನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ಈ ಕಾಮಗಾರಿಯನ್ನು ಮಾಡ್ತಿರುವಂಥ ಎಲ್ಲೊಂದು ಕಡೆ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದರೆ ಇದು ಹೊರತಾಗಿ ಇದು ಅನಾನುಕೂಲವೇ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಇಲ್ಲಿನ ರೈತರ ಅಳಲಾಗಿರುವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.